ನಮಸ್ಕಾರ ವೀಕ್ಷಕರೇ, ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಪಡ್ಕೋತಿದ್ದೀರಾ. ಎಷ್ಟು ದಿನ ಅಂತ ನಿಮ್ಮ ಅಕೌಂಟಿಗೆ ಅವರು ದುಡ್ಡು ಹಾಕ್ತಾರೆ. ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಆಮೇಲೆ ಬೇರೆ ಸರ್ಕಾರ ಬಂದಾದಮೇಲೆ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ. ನಾನಿವಾಗ ಹೇಳೋ ಯೋಜನೆಗೆ ನೀವೇನಾದ್ರು ಅಪ್ಲಿಕೇಶನ್ ಹಾಕಿದರೆ ಒಂದು ಸರಿ ಹಣ ನಿಮ್ಮ ಅಕೌಂಟಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೀವು ಸಾಯೋವರೆಗೂ ಪ್ರತಿ ತಿಂಗಳು ನಿಮಗೆ 3,000 ಹಂಗೆ ಅಮೌಂಟ್ ಬೀಳ್ತಾ ಇರುತ್ತೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಪೂರ್ತಿ ಮಾಹಿತಿನ ತಿಳ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಲೇಟೆಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಬನ್ನಿ ಶುರು ಮಾಡೋಣ. ಈ ಯೋಜನೆ ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. ಹಾಗಾದರೆ ನಿಮಗೆಲ್ಲ ಡೌಟ್ ಇದ್ದೇ ಇರುತ್ತೆ, ಈ ಯೋಜನೆ ಹೆಸರೇನು, ಯಾರ್ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಏನೇನು ಕಂಡೀಷನ್ ಇದೆ, ಯಾವ ಡಾಕ್ಯುಮೆಂಟ್ಸ್ನ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೊಡಬೇಕಾಗುತ್ತೆ, ಎಷ್ಟು ಅಮೌಂಟ್ ನಮಗೆ ಬರುತ್ತೆ ಅಂತ ಸಾಕಷ್ಟು ಡೌಟು ನಿಮಗಿದ್ದೇ ಇರುತ್ತೆ. ಗಮನವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಈ ಯೋಜನೆಗೆ ನೀವೇನಾದರೂ ಅರ್ಜಿ ಹಾಕ್ತಿದ್ದೀರಾ ಅಂದರೆ ನೀವು ಯಾವುದೇ ಜಾತಿಯಾಗಿರಲಿ, ಯಾವುದೇ ಇನ್ಕಮ್ ತಗೊಳ್ತಾ ಇರಲಿ, ಯಾವುದೇ ಥರ ಲಿಮಿಟ್ನ ಅವರು ಸೆಟ್ ಮಾಡಿಲ್ಲ. ಯಾರು ಬೇಕಾದರೂ ಕೂಡ ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಒಂದೇ ಒಂದು ಕಂಡೀಷನ್ ಇದೆ, ಅದು ಏನಪ್ಪ ಅಂದರೆ ನೀವು ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು. ಅವ್ರನ್ನ ಬಿಟ್ಟರೆ ಬೇರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು. ಟೋಟಲಾಗಿ ನೀವು ಪ್ರೈವೇಟ್ ಜಾಬಲ್ಲಿ ಇರಬೇಕು, ಇಲ್ಲ ಅಂದರೆ ನಿಮ್ಮದೇ ಆದಂಥ ಸ್ವಂತ ಉದ್ಯೋಗ ಇರಬೇಕು. ಅವ್ರು ಮಾತ್ರ ಈ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಇದರ ಅರ್ಥ ಏನು ಅಂದರೆ ಗೌರ್ಮೆಂಟ್ ಜಾಬ್ ಬಿಟ್ಟು ಬೇರೆ ಎಲ್ಲರೂ ಈ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಈ ಯೋಜನೆ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಡೌಟ್ ಇದ್ದೇ ಇರುತ್ತೆ. ಮತ್ತು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದರೆ, ಸೊ ಅವ್ರು ಹೇಳಿರೋ ಪ್ರಕಾರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್, ಮತ್ತು ಕೆಲವ್ರ ಹತ್ರ ರೇಷನ್ ಕಾರ್ಡ್ ಡೀಟೇಲ್ಸ್ ಸಹ ಅವರು ಕೇಳ್ತಾರೆ. ಈ ಇಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಸುಲಭವಾಗಿ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದೆಲ್ಲದ್ರ ಜೊತೆಗೆ ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇರಲೇಬೇಕು. ಮತ್ತು ನೀವು ಕೇಳ್ಬೋದು ಈ ಯೋಜನೆ ಹೆಸರೇನು ಅಂದರೆ ಇ ಶ್ರಮ್ ಕಾರ್ಡ್ ಅಂತ. ಈ ಯೋಜನೆ ಮೇಯ್ನ್ ಉದ್ದೇಶ ಏನು ಅಂದರೆ, ಇಲ್ಲಿ ಏನಾಗ್ತಿದೆ ಅಂದರೆ ಗೌರ್ಮೆಂಟ್ ಜಾಬಲ್ಲಿರೋರಿಗೆ ಮುಂದೆ ಫ್ಯೂಚರಲ್ಲಿ ಅವರಿಗೆ ಪೆನ್ಷನ್ ಕೂಡ ಸಿಗುತ್ತೆ. ಅದೇ ಥರ ಕೆಲವೊಂದು ಬೆನಿಫಿಟ್ ಸಹ ಸಿಗುತ್ತೆ. ಬಟ್ ಪ್ರೈವೇಟ್ ಜಾಬಲ್ಲಿ ನೀವು ಎಷ್ಟೇ ದುಡಿದ್ರೂ ಕೂಡ ನಿಮಗೆ ಪೆನ್ಷನ್ ಸಿಗಲ್ಲ. ಒಂದಲ್ಲ ಒಂದು ದಿವಸ ಫ್ಯೂಚರಲ್ಲಿ ನೀವು ದುಡಿಯೋದನ್ನ ಬಿಟ್ಟಾಗ ನಿಮ್ಮ ಇನ್ಕಮ್ ನಿಮಗೆ ಬರೋದು ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ಹೇಗೆ ಗೌರ್ಮೆಂಟ್ ಜಾಬರು ಫ್ಯೂಚರಲ್ಲಿ ಪೆನ್ಷನ್ ತಗೊತಾರೋ ಅದೇ ಥರ ಪ್ರೈವೇಟ್ ಜಾಬಲ್ಲಿರೋರು ಕೂಡ ಪೆನ್ಷನ್ ತಗೊಳ್ಳಿ ಅಂತ ಕೇಂದ್ರ ಸರ್ಕಾರದವರು ಈ ಯೋಜನೆನ ತಂದಿದ್ದಾರೆ. ಈ ಯೋಜನೆ ಪ್ರಕಾರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಂಗೆ ನೀವು ಸಾಯೋವರೆಗೂ ಸಿಗುತ್ತೆ. ನೀವು ಕೇಳ್ಬೋದು ಈ ಯೋಜನೆನ ಅಪ್ಲೈ ಮಾಡೋದಕ್ಕೆ ಏನು ಏಜ್ ಲಿಮಿಟ್ ಇದೆ ಅಂದರೆ, ಸೊ ಯಾರ್ಯಾರೆಲ್ಲ ಅಪ್ಲೈ ಮಾಡ್ತೀರಾ ನಿಮಗೆ ಕಂಪಲ್ಸರಿಯಾಗಿ ನೀವು 18 ವರ್ಷ ಮೇಲೆ ಇರಬೇಕು. ಅದೇ ಥರ 40 ವರ್ಷ ಕೆಳಗಿರಬೇಕು. ಅವ್ರು ಮಾತ್ರ ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ನಿಮಗೇನಾದ್ರು 18 ವರ್ಷ ಆಗಿದೆ ಅಂದರೆ, ಅಥವಾ 18 ವರ್ಷ 20 ವರ್ಷ 25 ವರ್ಷ ಈ ರೇಂಜಲ್ಲಿ ನಿಮ್ಮ ವಯಸ್ಸೇನಾದ್ರು ಇದ್ದರೆ ನೀವು ಪ್ರತಿ ತಿಂಗಳು 50 ರೂಪಾಯಿ ಹಂಗೆ ಕಟ್ಟಬೇಕಾಗುತ್ತೆ. ನೀವೇನಾದರೂ 30 ವರ್ಷ 35 40 ವರ್ಷ ಈ ರೇಂಜಲ್ಲಿ ನೀವು ಇದ್ದೀರಾ ಅಂದರೆ ನೀವು ಪ್ರತಿ ತಿಂಗಳು 150 ರೂಪಾಯಿ ಕಟ್ಟಬೇಕಾಗುತ್ತೆ. ನಿಮಗೊಂದು ಡೌಟ್ ಇದ್ದೇ ಇರುತ್ತೆ, ಎಷ್ಟು ವರ್ಷದವರೆಗೂ ಈ ಥರ ನಾವು ದುಡ್ಡು ಕಟ್ಟಬೇಕು ಅಂತ. ಈ ಯೋಜನೆ ಪ್ರಕಾರ ನೀವು 60 ವರ್ಷದವರೆಗೂ ಈ ಥರ ಪ್ರತಿ ತಿಂಗಳು 50 ರೂಪಾಯಿ, ವಯಸ್ಸಾದವರು 150 ರೂಪಾಯಿ ಈ ಥರ ಕಟ್ಟಿದರೆ 60 ವರ್ಷದವರೆಗೂ, 60 ವರ್ಷದಿಂದ ನೀವು ಸಾಯೋವರೆಗೂ ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬೀಳುತ್ತೆ. ಸೊ ನನ್ನ ಪ್ರಕಾರ ಈ ಯೋಜನೆ ಒಂದು ಒಳ್ಳೆಯ ಯೋಜನೆ ಅನ್ಬೋದು. ಯಾಕೆಂದರೆ ನೀವು ದಿನನಿತ್ಯ ಎಷ್ಟೋ ರೂಪಾಯಿನ ಖರ್ಚು ಮಾಡ್ತಾ ಇರ್ತೀರ. ಬಟ್ ತಿಂಗಳ 50-150 ರೂಪಾಯಿನ ನೀವು ಈ ಥರ ಸೇವ್ ಮಾಡ್ಕೊಂಡು ಹೋದರೆ ಸೆಂಟ್ರಲ್ ಗೌರ್ಮೆಂಟವರು ಕೂಡ ಅವ್ರ ಕಡೆಯಿಂದ ನೀವು ಎಷ್ಟು ಹಾಕಿರ್ತೀರೋ ಅಷ್ಟು ಅಮೌಂಟು ಅವರು ಕೂಡ ಹಾಕ್ತಾ ಹೋಗ್ತಾರೆ. ಇದು ದಿನೇ ದಿನೇ ದೊಡ್ಡದಾಗ್ತಾ 60 ವರ್ಷ ಆದಮೇಲೆ ನಿಮಗೆ ತಿಂಗಳಿಗೆ 3,000 ರೂಪಾಯಿ ಬರುತ್ತೆ. ಆವಾಗ ನೀವು ಯಾರ ಮೇಲೂ ಡಿಪೆಂಡ್ ಇಲ್ದಂಗೆ ಆ 3,000 ರೂಪಾಯಿದಲ್ಲಿ ಆರಾಮಾಗಿ ಜೀವನ ಸಾಗಿಸ್ಬೋದು. ಸೊ ಈ ವಿಡಿಯೋ ನಿಮಗೆ ಪೂರ್ತಿ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.